ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ಚಾ ಕುಡ್ದ್ಯಾ ಮಮ್ಮಿ? ಸ್ವಲ್ಪ ಲೈಟಾಗಿ ಕುಡ್ದೆ. ಮತ್ತೆ ಚಾ ಕುಡ್ದೆ ಮಮ್ಮಿ ಅಂದ್ರೆ ಮತ್ತೆಲ್ಲ ಕುಡಿ ಬೇಯಿಸುವಾಗ ಮಾಡಬಾರ್ದ. ಸ್ವಲ್ಪ ಲೇಟಾಗಿ ಕುಡಿದ್ರಿ? ಸ್ವಲ್ಪ ಲೈಟಾಗಿ ಅಷ್ಟಾಗಿ ಕುಡಿದ್ನಿ. ಅಷ್ಟು ಕುಡಿಬಾರ್ದು. ನೀನು ಹಾಲು ಬಿಸಿ ಮಾಡ್ಕೊಟ್ಟಿದ್ರೆ ಕುಡಿದೆ. ಹಾಲೂ ಬೇಡ ಅಂತ ಹೇಳ್ತಾರಲ್ಲಮ್ಮ ಜ್ವರ ಬಂದಾಗ. ಹಂಗಾಗಿ ಒಂದು ಸ್ವಲ್ಪ ನಮ್ಮ ಮನ್ಯಾಗ ಸಕ್ಕರೆನೇ ಆಗಿರಂಗಿಲ್ಲ, ಏನಿಲ್ಲ ಅದು ಚಾ. ಇವತ್ತು ಸಕ್ಕರೆ ಕಡಿಮೆ ಇತ್ತು, ಹಂಗಾಗಿ ಸ್ವಲ್ಪ ಹಾಕಿದೆ. ಇರಲಿ ಬಿಡಿ. ಮಮ್ಮಿ ಏನ ಸ್ಪೆಷಲ್ ಇವತ್ತು ಸ್ಪೆಷಲ್ ಮಾಡೋಣಮ್ಮ. ಏನಂದ್ರೆ ಇವತ್ತು ಡಬಲ್ ಧಮಾಕ ಐತಿಪ್ಪ ನಮ್ಮ ಮನೆಯೊಳಗೆ. ಏನಪ್ಪ ಅಂತಂದ್ರೆ ಒಂದು ಅರ್ಶಂದು ರಿಸಲ್ಟ್ ಐತಿ. ಅದು 12 ಗಂಟೆ ನಂತರ ಗೊತ್ತಾಗುತ್ತೆ ರೀ. ಆಕಿಗೇನೋ ಹಾಲ್ ಟಿಕೆಟ್ ಏನೋ ಸಿಗೋಲ್ತಂತ್ರಿ. ಹಾಲ್ ಟಿಕೆಟಲ್ಲಿ ಏನೋ ಹಾಲ್ ಟಿಕೆಟ್ ಒಳಗೆ ಇರ್ತದಿಲ್ಲ ನಂಬರ್, ಅವು ಹಾಲ್ ಟಿಕೆಟ್ ಸಿಗೋಲ್ತಂತ್ರಿ. ಅದು ಅಂದ್ರೆ ಆಕಿ ಬುಕ್ಸು ತೊಗೊಂಡು ಹೋದ್ರಮ್ಮ. ಸರ್ ಹೇಳಿದ್ರು ಒಬ್ರಿಗೆ ಬುಕ್ ಕೊಡಕ್ಕೆ ಆಕಿವ ಏನಾದ್ರೂ ಹೋಗೈತೆ ಏನೈತೆ ಆಕೆ ಹುಡುಕ್ಯಾಡಕತ್ತಾಳ. ಹುಡುಕ್ಯಾಡ್ರಿ ಆರಾಮ್ 12 ಮಟ ಅದನ್ನ ಸಿಕ್ತಂದ್ರೆ ಚಲೋ ಆತ. ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಹಚ್ತಾರಲ್ಲ ನಾವಿಲ್ಲ ಅಲ್ಲಿ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಶಾಲೆ ಒಳಗೆ. ಏನು ನೋ ಪ್ರಾಬ್ಲಮ್ ರೀ, ಅದಕ್ಕೇನಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮದು ನಿಮ್ಮೆಲ್ಲರ ಆಶೀರ್ವಾದ, ದೇವ್ರ ಆಶೀರ್ವಾದ ನಮ್ಮದು ಸಕ್ಕು ಮಿನಿ ಕಿಚನ್ 10K ಆಗೈತ್ರಿಪ್ಪ. ಅದನ್ನು ಆರಿಪ ಒಂದು ಆಸೆ ರೀ. ಅದು ಮಾಡಬೇಕಮ್ಮ, ನಂದು ಅದು 10K ಆಯ್ತು ಅಂತ ಹೇಳಿದ್ರೆ, ನೀ ಹೆಂಗೆ ಈಗ ಎಲ್ಲ ಪಲಾವ್ ಅದೆಲ್ಲ ಮಾಡ್ಕೊಡ್ತಿಲ್ಲ ಹಂಗೆಲ್ಲ ಮಾಡ್ಕೊಡಮ್ಮ ಎಲ್ಲರಿಗೂ. ಅಲ್ಲಿಲ್ಲ ನನಗೆ ಅಲ್ಲಿ ಹೋಗಿ ಎಷ್ಟು ಸಲ ಅಡುಗೆ ಕೊಟ್ಟರು ನನಗೆ ಕಡಿಮೆನ ಅನಿಸ್ತೈತಿ ಅಂತಂದು ನನಗೂ ಹಂಗಾರೆ ಅಲ್ಲಿ ಹೋಗಿ ಎಷ್ಟು ನಾನು ಅಡುಗೆ ಮಾಡ್ಕೊಂಡು ಹೋಗಿ ನಾನು ಅಲ್ಲಿ ಕೊಟ್ಟು ಬಂದ್ರೂ ನನಗೆ ಕಡಿಮೆನ ನೋಡ್ರಿಪ್ಪ ಅಲ್ಲಿ. ಅಷ್ಟು ನನಗೆ ಖುಷಿ ಅನಿಸ್ತೈತೆ ರೀ. ಹಾಗಾಗಿ ಇವತ್ತು ಪಲಾವ್ ಮಾಡಲ್ರಿ, ಬಿರಿಯಾನಿ ಮಾಡಬೇಕು ಸ್ಪೆಷಲ್ ಅಂತೇಳಿ ಅಂದರೆ. ಹಾಗಾಗಿ ಇನ್ನೂ ಚಿಕನ್ ಅದು ಏನು ತೊಗೊಂಬಂದಿಲ್ಲ ರೀ. ಅದೆಲ್ಲ ರೆಡಿ ಮಾಡ್ಕೋಬೇಕ್ರಿ. ಅದೆಲ್ಲ ಮೊದಲು ರೆಡಿ ಮಾಡ್ಕೊತೀವಿ. ಮಾಡ್ಕೊಂಡು ಇಲ್ಲಿ ಬಿಸಿಲು ಬರೋದ್ರೊಳಗೆ ಅಂದ್ರೆ ಹೊರಗೆ ಮಾಡಿಬಿಡ್ತೀರಿ ಪಟಾಪಟ ಅಂತೇಳಿ ಅಂದ್ರೆ ಹೋಗಿ 1:30-2 ಗಂಟೆ ಮಟ ಅಂತಂದ್ರೆ ಹೋಗಿ ಕೊಟ್ಟು ಬರ್ತೀರಿ ಎಲ್ಲರಿಗೂ. ಮತ್ತು ಇಲ್ಲಿ ರೋಡ್ನಾಗ ಅದೆಲ್ಲ ಕುಂತಿರ್ತಾರಲ್ಲಿಪ್ಪ. ಸ್ವಲ್ಪ ರಿಕ್ಷಾ ಮುಂದೆ ಕುಂದ್ರಿ ಇವತ್ತೇನು ಒಂದು ರಿಕ್ಷಾ ಅಲ್ಲೆಲ್ಲಿ ನಿಲ್ಲಿಸಮ್ಮ. ಪಾಪ ಮಕ್ಕಳಿಗೆ ಅದು ಕರ್ಕೊಂಡು ಹೆಂಗೆ ಕೂತ್ಕೊಂಡಿರ್ತಾರೆ ನೋಡ್ತಿಲ್ಲ ಅಲ್ಲಿ. ಹೌದೌದು. ನನಗೆ ಅದು ದಾಟಿ ಮೇಲೆ ನಿಲ್ಲಿಸ್ತಿರ್ಸಂತ ಹಂಗೆ ಬಯಕ್ ಕ್ಯೂನಕ್ಕೆಲ್ಲ ಹೊಂಟ್ಬಿಡ್ತಾರ ಅವ್ರು. ಹೌದು ಮಾಡ್ಬಿಡ್ತಾರೆ. ನಿಂದ್ರಿಸಿ ಅಂತಂದು ಎಷ್ಟೋ ಸಲ ಆಗೈತ್ರಿ. ಹಿಂಗದು ಇಲ್ಲಿದ್ದ ಹೇಳ್ಕೊಂಡು ಹೋಗಿರ್ತೀನಿ ನಾನು ಅವ್ರಿಗೆ. ಹೇಳ್ಕೊಂಡು ಹೋದ್ರೆ ಅವ್ರು ಹಂಗೆ ಹೋಗ್ಬಿಡ್ತಾರೆ. ಹಂಗಾಗಿ ಇವತ್ತು ಸ್ವಲ್ಪ ನೀನ ಮುಂದೆ ಕೂತ್ಕೊಂಡ್ಬಿಡಾರಿಪ್ಪ. ಕೂತ್ಕೊಂಡು ಇಲ್ಲಿ ತರ್ಬಿಸ್ರಿ ಅಂಕಲ್ ಅಂತಂದು ಹೇಳ ಅವ್ರಿಗೆ ನಿಲ್ಲಿಸ್ತಾರ. ಹೌದಿಲ್ಲ? ಆಯ್ತು. ನಮಗೂ ಒಂದು ಖುಷಿ ಅನಿಸ್ತೈತಿ. ಅವ್ರು ಹೊಟ್ಟೆ ತುಂಬ ಊಟ ಮಾಡಿ ನೆನೆಸೋದು ಕಳ್ಳದ್ರ ನೆನೆಸ್ತಿರ್ತಾವಲ್ರಿ, ಅದು ಸಾಕು ನಮಗೆ ಅಷ್ಟೇ ರೀ. ಅವ್ರ ದುವಾನ ನಮಗೆ ದೊಡ್ಡ ಹಾಮಿಲಾಗದ್ರಿ. ಸಿರಿ ಚಂದಾಗೈತೆ ನೋಡು ಮಮ್ಮಿ. ಇದು ನಿನ್ನ ಹೊಟ್ಲಿದ್ದ ಇದು ನೋಡಾಕತ್ತದ ಅವಾಗಿಂದ. ಅವಾಗಿನ ಸೀರೆ ನೋಡು, ಒಬ್ರು ಊಟಕ್ಕೆ ಕರೆದು ಕೊಟ್ಟಿದ್ರಿ. ನಾನು ಗುಡಿಸ್ಕಸಿ ಏನು ಆಸಿಲ್ಲ ಸೀರೆನ ಉಟ್ಕೊತಿದ್ನಾರಿಪ್ಪ ನಾನು. ಬರೀ ನಮ್ಮ ಅಪ್ಪನ ಸೀರೆ ರೀ, ಅಪ್ಪನ ಬಳಿ ರೀ ನಾನು ಹಾಕ್ಕೊಂಡಿದ್ದು. ಅಪ್ಪನ ಉಂಗ್ರ ರೀ, ಬಂಗಾರ ಉಂಗ್ರ ಕೊಡ್ತಿದ್ರು ನನಗ್ರಿ ಅವರು. ಭಾರಿ ಚಂದ ನಾನು ರೆಡಿ ಮಾಡಿ ಡೈಲಿ ಒಂದೊಂದು ಸೀರೆ ಉಡ್ಸಿ ಕಳಿಸ್ತಿದ್ರಿಪ್ಪ ಅವಾಗ. ಅದನ್ನ ನೆನೆಸ್ಕೊಳಕತ್ತಿದ್ವಿ ನಾವೀಗ ಫಸ್ಟಿಗೆ. ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆಕನ ಇದು ಹಿಂಗಮ್ಮ ಅಂಥೇಳಂದು ಉಪ್ಪನ ಸೀರೆ ಉಟ್ಕೊಂಡು ಹೋಗಿದ್ದೆ ನೋಡಿ ನಾನು ಅವಾಗೆಲ್ಲ ಅಂಥೇಳಂದು ಹೇಳಕತ್ತಿದ್ದೆ ನಾನು. ನಮ್ಮ ಅಪ್ಪನ ಅಪ್ಪ ಬಿಡ್ರಿಪ್ಪ, ಸುಮ್ಮನೆ ಯಾಕಂತಿದ್ರು ಅಲ್ಲಿ ಸ್ವಲ್ಪ ಅವ್ರ ಮನಸ್ಸಿನೊಳಗೆ ಕಲ್ಮಶ ಇಲ್ಲ ಅಂತಾರಲ್ಲ, ಏನಂತಾರಲ್ರಿಪ್ಪ ಅದು ಆ ಥರ ನೋಡಿಪ್ಪ ಅವ್ರ ಮನಸ್ಸು. ಇದು ಮನಸ್ಸಿನವ್ರಿ ಅವ್ರು. ಎಲ್ಲ ನನಗೆ ದಿನಕ್ಕೊಂದು ಎರಡು ಬರ್ತಿದ್ರು ನನಗೆ ಊಟಕ್ಕೆ. ಅವಾಗೆಲ್ಲ ಇದನ್ನ ಉಟ್ಕೊಂಡು ಹೋಗ್ಬೇಡ ಸುಮ್ ಕುಂದ್ರಿ ಅನ್ನಾರಿ ಅವ್ರು. ನನಗೆ ಬೇಜಾರಾಕೈತೆ, ಸುಮ್ ಕುಂದ್ರಿ ನೀವು ಯಾರ್ಯಾರು ಉಟ್ಕೊಂಡು ಹೋಗ್ರಿ ಅಂತ ಬೇರೆ ಅವ್ರಿಗೆ ಅಷ್ಟು ಖುಷಿ ರೀ ಅವ್ರಿಗೆ ನಮ್ಗೆ ರೆಡಿ ಮಾಡಿ ಕಳ್ಸೋದ ಅಂತ ಹೇಳಿದ್ರೆ. ಅಷ್ಟು ಇದು ಅನಿಸ್ತಿತ್ತು ನೋಡ್ರಿ ಅವಾಗೆಲ್ಲ. ನೀನು ಹೋಗಿ ಬಂದಿದ್ದು ಚಲೋ ಅನ್ನಿಸ್ತಲ್ಲ ಮಮ್ಮಿ? ಚಲೋ ಅನ್ನಿಸ್ತಮ್ಮ. ನಾನು ಒಳ್ಳೆ ಅಂತ ಕುಂತಿದ್ದೆ ರೀ ಆ್ಯಕ್ಚುಲಿ. ಯಾಕಂದ್ರೆ ನಿನ್ನ ನಾನು ಬಂದಿದ್ದ ಮೇಲೆ ಭಾಳ ಸುಸ್ತಾದೆ ರೀ ನಾನು. ಹಾಗಾಗಿ ನಾನು ಒಳ್ಳೆ ಅಂದ್ರೆ ನಮ್ಮ ಮಾರಿಪ್ಪ ಮಕ್ಕ ಉಬ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರಿಪ್ಪ. ನಾ ಇಲಾಜಿಗೆ ಹೋಗ್ತಾರಂತಾರ್ರಿ, ನಾ ಇಲಾಜಿಗೆ ಹೋದಾಗ ನೋಡ್ರಿ ನಾನು ನಿನ್ನೆ ರೀ. ಹಂಗಾಯ್ತು. ಅದು ನಮ್ಮ ಸುಲ್ತಾನವ್ರು ಬಂದ್ರಿಪ್ಪ, ಅದೊಂದು ಚಲೋ ಆಯ್ತು ನನಗ್ರಿ. ಇಲ್ಲ ಆಟೋದವ್ರು ಕೈ ಕೊಟ್ಟಿದ್ರು ನಮಗೆ. ನಮಗೆ ಆಟೋದವ್ರು ಕೈ ಕೊಟ್ಟಿದ್ರಿ ಅವ್ರಿಗೆ. ನಾವು ನಡ್ಕೊಂತ ಹೋದ್ವಿ, ಮಮ್ಮಿ ಮತ್ತು ಗಾಡಿ ಮ್ಯಾಗ ಹೋದ್ರು. ಬಂದ್ರಿಪ್ಪ. ನಾನು ಮತ್ತೆ ಆಟೋದವ್ರು ಕೈ ಕೊಡಿದ್ರಾಗ ಅವ್ನು ಕೇಳಿದೆ ಎಲ್ಲಿದ್ದೀಪ ಸುಲ್ತಾನ ಅಂತಂದು. ಮುನ್ನಾನು ಸುಲ್ತಾನ ಕೂಡ ಇದ್ರಂತ ಆಸಿಪ. 3 ಮಂದಿನ ಕೂಡ ಏನದಾರ್ರಿ ಅವರು. ಯಾಕೆ ಮಾಮಿ ಅಂತಂದ. ಹಿಂಗಪ್ಪ ಯಪ್ಪ ನಾನು ಒಂದಿಟ್ಟು ಇದಕ್ಕೆ ಉಣ್ಕಲ್ ಕೆರೆ ಬಿಟ್ಟು ಬರ್ಬೇಕಾಗಿತ್ತು ಅಂತಂದೆ. ಮತ್ತು ನಾವು ಬರ್ತೀವಿ ಅಂತಂದ. ಹುಬ್ಬ ಅಂತಂದೇಳಿ ಹೋಗಿ ಅವ ಹೆಂಗೆ ಮಾಡಿ ನೋಡ್ರಿ ಅವ್ರಿಬ್ಬರನ್ನ ಅಲ್ಲಿ ಬಿಟ್ಟು ಇಲ್ಲಿ ಬಂದಾಡ್ರಿ. ಮತ್ತೆ ವಾಪಸ್ ನಾನು ಕರೆಯಾಗ ಬಂದೆ. ಇಲ್ಲಿ ನೋಡ್ರಿ ಒಂದು 3 ಸೀಡು ಪಾಲಕ್, ದೊಡ್ಡ ಸೀಡ್ರಿ ಇವು. ಅಷ್ಟು ಕಡೆ ಸೋಸಿ ಇಟ್ಟಿನ್ರಿ. ಈಗ ಹೆಚ್ಚಿಬಿಡ್ತೀನಿ. ಈಗ ನೀ ಏನು ಮಾಡತ್ತೀವ? ಉಪ್ಪಿಟ್ಟು ಊಟ ಮಾಡಿ ಉಳ್ಳಾಗಡ್ಡಿ ಹೆಚ್ಚ. ಹೌದಿಲ್ಲ? ನನಗೆ ತೆಲು ನೋವು ಬಂದ್ಬಿಡೋದು ಉಳ್ಳಾಗಡ್ಡಿ ಹೆಚ್ಚ ಮಟ್ಟ ಅಂದ್ರೆ. ಈಗ ಬರೀ ಪಲ್ಯಕ್ಕೆ ಅದಕ್ಕೆ ಹೆಚ್ಚಿದ್ರೆ ನಂಗೆ ತೆಲು ನೋವು ಎದ್ರೈತಿ ಹಾಕದವು. ನೀವು ಒಂದು ಅರ್ಧ ಅರಿಶಿ ಒಂದು ಅರ್ಧ ಹೆಚ್ಚ್ರಿ. ಹಾಂ, ಇಲ್ಲಿ ನೋಡ್ರಿಪ್ಪ ಇದು ಚಿಕನ್ ತೊಗೊಂಬಂದ್ರಿ ಹೋಗಿ. ಅರಿಶಿ ಇದು ಸಿಕ್ತಾ ಹಾಲ್ ಟಿಕೆಟ್ನಿಂದ? ಇನ್ನೂ ಇಲ್ಲ, ಸಿಗೋಲ್ತಾ? ಅಯ್ಯೋ, ಟೈಮ್ 12 ಗಂಟೆ ಆಯ್ತು. ಎಷ್ಟು ಗಂಟೆಗೆ ಅಂತದು? 12 ಗಂಟೆಗೆ ಅಂತಾನ? 9 ನಿಮಿಷ ಐತಿ. ಹೌದಾ? ಶಾಲೆಗೆ ಹೇಳ್ತಾರದಿಲ್ಲ? ಗೊತ್ತಿಲ್ಲ. ಯಾಕೆ ಪಾಸ್ ಆಗೋದು ಇದೈತಿಲ್ಲ, ನಿನ್ನ ಇಟ್ಬಿಟ್ಟಿಯ ಎಲ್ಲಾರ?
ಹುಡುಗರು ತಿನ್ನಲಿಲ್ಲ. ಹ್ಞೂ ಕಣ್ಣ ಕೆಂಪಾಗ್ಯಾವಲ್ಲ ಯಾಕ ಸಿಗ್ಲಾರ್ದಕ್ಕನ? ನನ್ನ ಹ್ಞೂ ಹೋಗಾರಿ ಪಬ್ರು ತಗೋ ನಿನ್ನ ಬ್ಯಾಕ್ ನೋಡ್ರಿ ಇದು ಮಾಡ್ತೈತಿ ಹೋಗ್ಪಟ್ಟು ಹೋಗು. ಇದು ಮೊಸರಿನ ಪ್ಯಾಕೆಟ್ ರೀ. ಮತ್ತೇನೋ ಇದು ಬಂದಿದೆ ನೋಡ್ರಿ ಪುದೀನ ಕಬಾಬ್ ಅಂತ. ಏನು ಇದು ಪುಡಿ ಐತೇನು ಏನಿದು? ಪುಡಿ ಹೌದೇನು? ಇದೇನೋ ಫ್ರೀ ಬಂದೈತೆ ಅಂತ ಏನೋ ಒಂದು ರಿಸಲ್ಟ್ ಬಂದೈತ್ರಿಪ್ಪ. ಬಿ ಬಂದು ಬಿ ಒಂದು ಅಲ್ಲಿಂದ ನಮ್ಮ ವರ್ಷ ಪಾಸ್ ಆದ್ರೆ ಸಾಕ್ರಿಪ್ಪ ಅಪ್ಪ. ಇಷ್ಟು ದಿನ ಸ್ಕೋರ್ ಮಾಡ್ಬೇಕು ಅನ್ಸಕೈತಿ. ಈಗ ಪಾಸ್ ಆದರೆ ಸಾಕು ಅನ್ಸಕತೈತಿ. ಸಿಕ್ತ್ರಿ ಇವಾಗ ಹಾಕಿದ್ದು. ಅರಿಪ್ಪ ಓಯ್ ಯಾಕೆ ಸುಮ್ಮನೆ ಆದ್ರಿ? ಸೈನ್ಸ್ ಹೋಗೈತೆ? ಗಣಿತನ ಸೈನ್ಸ್ ಏನೆರಡು ಹೋಗ್ಯವ? ಮೆಥಾಮಿಕ್ಸ್ ಸೈನ್ಸ್ ಹೋಗೈತಿ. ಅಯ್ಯೋ ಕಂಗ್ರ್ಯಾಚುಲೇಷನ್ ಹರ್ಷಿಯಾ. ಎಷ್ಟಾಗೈತಿ? ಸುಳ್ಳ ನನಗೆ ಹಂಗೆ ಇದು ಮಾಡಾಕತ್ತಾರ ಇವರು. 2 ಓದು 3 ಓದು ಅಂತಂದು ಎಷ್ಟಾಗೈತಿ ಮಾರ್ಕ್? ಇದು 92%. 92 ಆಗೈತೇನ? ಅಂದ್ರೆ 600ಕ್ಕೆ ಎಷ್ಟು ತೊಗೊಂಡು ಹಾಕಿ ಮಾರ್ಕಸ್? 553 ತೊಗೊಂಡಾನ. ಮಾರ್ಕ್ಸ್ ಎಷ್ಟು ಬಿದ್ದು? ಕನ್ನಡ ಇಂಗ್ಲಿಷ್ ಹಿಂದಿ A+, ಗಣಿತ B+, ಸೈನ್ಸ್ ಸೋಷಿಯಲ್ ಸೈನ್ಸ್ A ಆಗೈತೇನ ಅದು? ಆಯ್ತಲ್ವ ಇವ ಖುಷಿ ಆಯ್ತು ಬಿಡು. 92 ನಾನು ಅದನ್ನ 90 ಮೇಲೆ ಆಗ್ಬೇಕಂತ ಅನ್ಕೊಂಡಿದ್ದೆ. ಆತಲ್ಲ ಹೋಗಿಲ್ಲ. ಇನ್ನೂ 98 97 ಹಿಂಗೆಲ್ಲ ಮಾಡ್ತಾರೆ. ಹಂಗಾಗಬೇಕಾಯ್ತು. ಏನು ಮಾಡತ್ತಿ ಮಮ್ಮಿ ಇವಾಗ? ಈಗ ಇದು ಬಿರಿಯಾನಿ ಮಸಾಲ ಕೊಂಡಿನಿ. ಆಮೇಲೆ ಕಡೆ ಗರಂ ಮಸಾಲ ಪಟ ಇದು ಮಾಡನ್ರಿ. ಖುಷಿ ಭಾಳ ಆಯ್ತು ಇವತ್ತು. ಭಯಂಕರ ಖುಷಿ ಆಯ್ತು. ನಿಜವಾಗ್ಲೂ ಹೇಳ್ತೀನಿ ನಾನು, ಭಾಳ ಖುಷಿ ಆಯ್ತು. ಆಮೇಲೆ ನಮ್ಮ ಅರಿಫಂದು ನಾವು ಅಷ್ಟೇ ರೀಪ ಸೆಕೆಂಡ್ ಇದ್ದಾಗ ಅಯ್ಯೋ ಹಂಗೆ ಬಾಯಿ ತಗೊಂಡು ಕುತ್ಕೊಂಡಿದ್ದೀರಿಪ್ಪ. ಯಾಕಂತೇಳಿ ಇವರಿಗೆ ನನ್ನ ಮ್ಯಾಗ ನಮಗೇನೆ ಇದ್ದಿದ್ದಿಲ್ರಿ ಪೇಲಕ್ಕೆ ಅಂತ ಹೇಳಿತ್ತು. ಇದು ಅನ್ಕೊಂಡಿದ್ರು ಈಗ ಒಬ್ಬಕ್ಕೆ ಪಾಸ್ ರೀ. ಸೆಕೆಂಡ್ ಇಯರ್ ಒಳಗೆ ಈಕೆ ಒಬ್ಬಕ್ಕೆ ಪಾಸ್ ಆಗಿದ್ರಿ. ಆ ಟೈಮ್ ಒಳಗೆ ಆರಿಗೆ ಒಬ್ಬಕ್ಕೆ ರೀ. ಈಗ ಅರ್ಶಿನ ಪುಡಿ ಹಾಕಿದ್ರಿ, ಗರಂ ಮಸಾಲ ಹಾಕಿದ್ರಿ, ಬಿರಿಯಾನಿ ಮಸಾಲ ಹಾಕಿದ್ರಿ. ಈಗ ಒಣಕಾರ ಹಾಕೋಣ. ಇಲ್ಲಪ್ಪ ಇನ್ನ ಆ ಟಿಕೆಟ ಸಿಗೋಲ್ತಕ್ಕಿದು. ಕಸ್ತೂರಿ ಮೆಂತಿ ಇದು. ಆಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು ಒಂದು ಕೊಡ್ಬೇಕು ನೋಡುವ. ಇದು ಇತ್ತಲ್ಲ ಕಾಳು ಮೆಣಸು ತೊಗೊಂಡಿದ್ದೆ ನೋಡ್ತಿದ್ದೆ. ಉಪ್ಪು ಇದು ಸ್ವಲ್ಪ ಕವ್ವ ಐದು ತಗೋ, ಜಾಸ್ತಿ ಬೇಕು. ಆಮೇಲೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದು ಹಾಕಿದ್ದಿಲ್ಲ. ಪಾಲಕ್ ಸೊಪ್ಪು ಹಾಕಿದೆ, ಕೊತ್ತಂಬರಿ ಹಾಕಿದೆ. ಇದನ್ನ ನೀವಿದೆ ಧನಿಯಾ ಪೌಡರ್ ಇದೊಂದು ಹಾಕಿದ್ರಿ. ಇದೊಂದು ಹಾಕಿ ಮೊಸರು ಹಾಕೊಂಡ್ಮೇಲೆ ಈಗೇನು ಮಾಡಂತಂದ್ರೆ ಮಿಕ್ಸ್ ಮಾಡೋಣ. ಇಲ್ಲಿ ನಂದು ಬಲಿ ಸ್ಟಾರ್ಟ್ ಆಯ್ತು. ಎಲ್ಲ ತೊಗೊಂಬಂದು ಹೊರಗಿಟ್ಟಿವ್ರಿ. ನಮ್ಮ ಬಾಬಾ ಬಂದ್ರಿ. ಈ ಪಟ ಮಾಡನ್ರಿ. ಅರಿಪಾಗ ಇದನ್ನು ತೊಗೊಂಬಾರ ಅಂತ ಹೇಳಿ ಡಬ್ರಿ ರೀ. ಎಲ್ಲ ಪೂರ ಡಿಟೇಲ್ ರೀ. ಇದು ಗಣಿತಕ್ಕೆ 77 ಬಿದ್ದವ್ರಿ. ಇವು ಎಲ್ಲ ಕನ್ನಡ ಎಲ್ಲ 120 ರೀ. ಹಿಂದಿ ಎಲ್ಲ ಹೈಯೆಸ್ಟ್ ರೀ ಇವೆಲ್ಲ ಅಲ್ಲ. ಕನ್ನಡ ಇದೆಲ್ಲ 120 ಎಲ್ಲ ಬಿದ್ದದ್ದು. ಹಿಂದಿ 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 ಇಲ್ಲ ಇದ್ರಾಗ ತೋರಿಸ್ಬಿಡು. ನಡೀತಿರ್ ತೋರಿಸಿದ್ರೆ ನಡೀತೆ. ಇದ್ರಾಗ ತೋರಿಸಿತ್ತಳ್ರಿ. ಹಿಂದಿ ಸರ್ ಯಾಕಂದ್ರೆ ನಮ್ಗೇನು ನೀವು ಭಾಳ ಖುಷಿ ಪಡ್ತೀರಿ. ನಿಮ್ಗೆಲ್ಲರಿಗೂ ಕೇರ್ ಮಾಡ್ತೀರಿ. ನಮ್ಮ ಮಕ್ಕಳಿಗೆಲ್ಲ ನೀವು ಬೇಕೆಲ್ಲಿ ಹೋತು ಶೋ ಮತ್ತು ಚಿಕನ್ ಇಟ್ಟಿನಿ. ಇಲ್ಲಿ ಎಲ್ಲಿ ಇದು ಕಾಣಿಸೋಲ್ತಲ್ಲ ಅದು. ನಾನು ಫಸ್ಟ್ ಈ ಫೋಟೋ ಬಿಟ್ಟಿದ್ದು ಹಿಂದಿ ಸರ್ಗೆ. ಇಲ್ಲ ಇದು ನೋಡ್ರಿ ನಮ್ಮ ಅರ್ಶಿ ಅಂದ್ರೆ. ನಾ ಹೇಳ್ತೇನೆ ತಡಿ. ಕನ್ನಡ 120, ಇಂಗ್ಲೀಷ್ 91, ಹಿಂದಿ 93, ಗಣಿತ 77, ಸೈನ್ಸ್ 88, ಸೋಷಿಯಲ್ ಸೈನ್ಸ್ 83. ಹೌದನಾ? ಗಣಿತ ಸ್ವಲ್ಪ B+ ಆಗಿದೆ. ಹೌದನಾ? ಇರಲಿ ಬಿಡು, ಪಾಸರಾದಿಲ್ಲ ಸಾಕು ಬಿಡು. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ್ರಿ.
ಹಾಕ ಹಾಂ ಬಿಡು ಸಾಕು ಸಾಕು ಸಾಕು. ಇಲ್ಲಿ ನೋಡ್ರಿ ಇವಾಗ ಒಣ ಮಸಾಲೆ ಹಾಕೊಳ್ಳೋಣ ಸ್ವಲ್ಪ ರೀ. ಇದನ್ನ ಹಾಕೋ ಪಟ್ನ ಉಳ್ಳಾಗಡ್ಡಿ ಹಾಕೋದಕ್ಕೆ ಹೊತ್ತೈತೆ ಜಲ್ದಿ ತಗೋಬಾ. ಒಣ ಮಸಾಲೆ ಹೊತ್ತದ್ರಾಗ ಹಾಕಿಬಿಡು. ನೋಡಲ್ಲ ಎಂಜನ್ ತಗೋದು ಈಗ ಹಾಕ್ಬಿಡು. ಮೆಣಸಿನ್ಕಾಯಿ ಎಲ್ಲ ಕೂಡ ಹಾಕ್ಬಿಡು. ಮಿಕ್ಸ್ ಮಾಡಿ ಚಲೋತ್ನಿಗೆ. ಈಗ ಇವು ಚಲೋತ್ನಿಗೆ ಫ್ರೈ ಆಗ್ಬೇಕು ಉಳ್ಳಾಗಡ್ಡಿ ರೀ. ಏನಾಯ್ತಾ ಹರ್ಷಿಯ? ನಾನು ಸ್ವಲ್ಪ ತಪ್ಪು ಮಾಡಿಬಿಟ್ಟಿದ್ದೇವ. 625ಕ್ಕೆ ಮಾಡ್ಬೇಕಾಗಿತ್ತ. 625ಕ್ಕೆ ಮಾಡ್ಬೇಕು. ನೀ 600ಕ್ಕೆ ಮಾಡಿದ್ದೆ. 92 ತೋರ್ಸತ್ತು. ಇವಾಗ 88.48. 88 ಪಾಯಿಂಟನ. ಇರ್ಲಿ ಬಿಡಿ, ಇರ್ಲಿ, ಏನಾಯ್ತು ಪಾಸ್ ಆಗಿದ್ದು ಬಂದಿದ್ರು ಚಲೋ. ಇರ್ಲಿ. ಯಾರು ಬಂದ್ರಂತೀಗ 90 ಮೇಲೆ? ಯಾರು ಬಂದಿಲ್ಲ. ಯಾರು ಬಂದಿಲ್ಲ? ಮತ್ತು ಹೈಯೆಸ್ಟ್ ಯಾರ್ದೈತಿ ಅಂತ? ಇವಾಗ ನಂದ ಐತಿ. ನಾನು ನೋಡ್ಕೊಂಡ್ ಬರಕ್ ಹೋಗ್ಯಾರ. ಅವ್ರು ಬಂದು ಕೇಳ್ಕೊಂಡ್ ಮತ್ತೆ ಸ್ಕೂಲಿಗೆ ಹೋಗ್ಯಾರ. ಅವ್ರು ಕೇಳಾಕ. ಒಬ್ಬಾಕಿದು 96 ಆಗೈತಿ, 86 ಆಗೈತಿ. ಒಬ್ಬಾಕಿದು 84 ಆಗೈತಿ, 82 ಆಗೈತಿ. ಹೌದಿಲ್ಲ? ಈಗ ಹೈಯೆಸ್ಟ್ ಅಂದ್ರೆ ನಿಂದ ಐತಿ ಈಗ. 90 ಮೇಲೆ ಆಗಿದ್ರೆ ಚಲೋ. ಇರ್ಲಿ ಬಿಡಿ, ಇರ್ಲಿ, ಪಾಸರ ಆತಲ್ಲ ಸಾಕು. ಅಷ್ಟಾಗಿದ್ದು ಇದನ್ನು ನೀವೆಷ್ಟು ಓದ್ಕೊಂಡಿರ್ತೀರ ಅಷ್ಟು ಆಗಿರ್ತೈತೆ ಅಲ್ಲಿ. ಚಿಕನ್ ರೀ ಹಾಕೋದ್ರಿ. ಈಗ ಚಲೋತ್ನಿ ಮಿಕ್ಸ್ ಮಾಡಿ ದಣ ಉರಿಡಮಪ್ಪ. ಟೈಮ್ ಅಲ್ಲಿ 12:30 ಆತು. ಐತಿ ಉರಿ ದಣ ಇಡವ ಇನ್ನೂ ಸ್ವಲ್ಪ. ಇನ್ನೊಂದಿನ ಜೊತೆಗೆ ಇಡ ನಾನು ಎತ್ತರಕೈತೆ ಅಂದ್ರೆ ಅದ್ರ ಮ್ಯಾಗ ಅಂದ್ರೆ. ಈಗ ಟೊಮೆಟೊ ಹಣ್ಣು ಹಾಕೊಳ್ಳೋಣ ರೀ. ಹಾಕಿ ಎರಡು ಚಲೋತ್ನಿಗೆ. ನಮ್ಮ ಅರ್ಶಿಯನ್ ರಿಸಲ್ಟ್ನ ಸಂಬಂಧ ಇವತ್ತು ಅದ್ರಾಗ ಟೈಮ್ ಇದಾಗ್ಬಿಡುತ್ತೆ ನಮ್ದು. ಇನ್ನು ಅದಕ್ಕೆ 10 ಗಂಟೆಯಿಂದ ಬಿಡ್ಕೊಳತ್ತೀನಿ ರೀ. ಪೇರು ಲಗು ಮಾಡಮ್ ಬರ್ಬಾ ಇದನ್ನು ಅಂತಂದು 12 ಗಂಟೆಲಿಂತ ಮತ್ತು ಅದೊಂದು ನಮ್ದು ಇದು ಆಕೈತಿ ಇನ್ನು ಅಂತಂದು. ಅದು ಕೇಳ ಮಟನ್ ಸಂಬಂಧ ರಿಸಲ್ಟ್ ಬರೈತಿ ಅಂತಂದಾಗ್ರಿ ಮಕ್ಳದು. ಕೆಡ್ಸಿಬಿಡ್ತೀನಿ. ಕೈ ಎರಡು ಮುಚ್ಚಿಬಿಡು. ತಳ ಹಿಡಿಸ್ಬೇಡ. ಮಸಾಲೆ ಹಾಕಾರ ತಳ ಹಿಡಿರ್ತೈತಲ್ಲ ಅದು. ಹ್ಞೂ. ಈಗ ಉಪ್ಪು ಹಾಕಿದ್ದೆ ನಾನು ಒಂದು 5 kgಗೆ ಎಷ್ಟು ಬೇಕು ನೋಡಿರಿ ಉಪ್ಪು. ಅಷ್ಟು ಉಪ್ಪು ಹಾಕಿದ್ದೆ. ಸ್ವಲ್ಪ ಖಾರ ಕಡಿಮೆ ಇತ್ತು, ಖಾರ ಹಾಕಿದೆ. ನೀರು ಹಾಕಿಬಿಡು ಅರ್ಶಿ ಆರಿಪ ಈಗ. ಹ್ಞೂ ಹಾಕಿಬಿಡು. ಹಾಕುವ. ಅದು 2.5 ಇದಾಯ್ತು. 2.5 ಚರಿಗೆ ಐತಿ ಈಗ. ಅದನ್ನು ಇದು 2 ಹಾಕು 2.5 ಚರಿಗೆ ಹಾಕೈತಿ. ಅಂದ್ರೆ 5 ಚರಿಗೆ ಹಾಕೈತಿ. ಹಾಕ್ಬೇಕು ತಗೋ ಇನ್ನು. ಹಾಕು. ಅದನ್ನೂ ಒಂದು ಹಾಕು. ಹಾಂ, ಇನ್ನೂ 2 ತಿನ್ಕೊಂಬಂದು ಹಾಕಿಬಿಡ. ಈಗ ಕುದಿ ಬಿಡ. ಅಕ್ಕಿ ಹಾಕಿದ್ದೀರಿ. ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಬೇಕು. ಒಲಿ ಚಲೋ ಹತ್ತೈತ್ರಿ. ಹರ್ಷಿಯಾ ಕುಂತ್ಲಲ್ಲ ಹೋಗಿ. ಯಾಕೆ ಹರ್ಷಿಯಾ? ಚಲೋ ಆತ್ ಬಿಡಿ. ಅಕ್ಕಿ ಕುದಿಯತೈತೆ ಅಂತ. ಸ್ವಲ್ಪ ಖಾರ ಉಪ್ಪು ಎಲ್ಲ ಕರೆಕ್ಟ್ ಹಾಕ್ಬೇಕು. ಯಾಕಂದ್ರೆ ಚಟ್ನಿ ಮಾಡಿದ್ವಿ ನಾವು. ಬಿರಿಯಾನಿ ಆಳಿ ಬಿಡಾಕತ್ತೀರಿ. ನೀರೆಲ್ಲ ಖಾಲಿಗ್ಯಾವ್ರಿ. ಹಿಡಿದೊಳಗೆ ತೊಗೊಂಡು ನೋಡ್ತೀರಾ? ಹೌದಾ? ಹಾಯ್ ಮಾಡಿ ಮತ್ತೆ ನಮ್ಮ ಸಲ ತೊಗೋರಿ ಅಂತೀರಿ. ಅಯ್ಯಯ್ಯ ಅವ್ರು ಹೇಳ್ತೈತ್ರಿ ಪಾಪ. ಅವ್ರಮ್ಮ ನೋಡ್ತಾರೇನ್ರಿ. ಇಲ್ಲಿ ನೋಡ್ರಿ ನಮ್ಮೆಲ್ಲ ಪ್ಯಾಕ್ ರೆಡಿ ಹಾಕತ್ರಿ. ಬರ ಅಂತ ಅಂದು ಈಗ ರೀ. ಸ್ವಲ್ಪ ತಳ ಹಿಡಿತ್ರಿ ಅದು. ಅಂದು ಇದಾಗಿಲ್ಲ, ಭಾಳ ಏನು ಹೊತ್ತಿಲ್ಲ, ಅಷ್ಟ ಸಿಂಪಲ್ನಾಗಿ. ಹಾಂ, ಆಟೋ ಬಂತ್ರಿ. ಹೋಗಕತ್ತಿ ನೋಡಿ. ಹೋಗನ್ರಿ ಅವ. ರೆಡಿ ಆದ್ರಿ ಇವ್ರಿಬ್ರಿಗೆ. ಜಳಕ ಮಾಡಿ ಬಿಸ್ಲಾಗ ಚಲೋ ಬಿಡ್ರಿ. ಬೆಳಗ್ಗೆ ನಾ ಜಳಕ ಮಾಡ್ಬಾರ್ದಾಗಿತ್ತು ನೋಡಿ. ಬಿಸ್ಲಾಗ ತಣ್ಣ ನೀರು. ಬರ್ರಿ ಮಮ್ಮಿ. ಬಚ್ಚಲ್ ಕದ ಹಾಕಕ್ಕೆ ಹೋಗ್ಯಾರ. ಗೊತ್ತಿಲ್ಲ ವರ್ಷ ನನಗೆ. ಬರ್ರಿ. ಸೈಲೆಂತ್ರ ಹೊಕ್ಕ ನೋಡಿಕಿ. ಇಲ್ಲ ಬಾ. ಬಾರಿಗೆ ಬನ್ನಿ. ಏನೇ ಒಟ ಹಚ್ಚಿ ಹೋಗಿ ಜಲ್ದಿ ಬಂದ್ಬಿಡು. ಒಂದ್ಸಲ ಬಿಸಿನೀರು ಒಂದ್ಸಲ ತಣ್ಣೀರು ಕುಡಿತೀನಿ. ಇಲ್ಲಿ ನಾವು ದರ್ಗಾಕ್ಕೆ ಬಂದಿರಿ ಈಗ. ಹಾಂ, ಎಲ್ಲರಿಗೂ ಒಂದೊಂದು ಕೊಡ್ರಿ. ಕೊಡೋಗ ಪಾಪ.
ಇದು ಮಸ್ಜಿದ್ ರೀ, ಇದು ಮುಂದಿಂದ ಹಿಂದೆ ದರ್ಗಾ ಐತ್ರಿ. ನಾವಿಲ್ಲಿಂದ ಕೊಟ್ಕೊಂತ ಹೋಗ್ತೀವಿ. ಇವಾಗ ನೋಡ್ರಿ ನಾವು ಬಂದು ದರ್ಗಾಕ್ಕೆ ಒಳಗೆ ಹೋಗೋಣ್ರಿ. ಅವರೆಲ್ಲ ಕೊಡ್ಕೊತ ಹೋಗ್ತಿದ್ದಾರೆ. ಅರ್ಶೆ ಒಂದ್ಸಲ ಬಂದಿಲ್ಲ ನೀವು ದರ್ಗಾಕ್ಕೆ? ಹೌದಾ? ಹೋಗೋಣ್ರಿ ಪಟ ಪಟ ಅಂತೇಳಿ. ಅಲ್ಲೆಲ್ಲರೂ ಮಂದಿ ಭಾಳ ಜನ ಅದ ರೀ. ಅವರಿಗೆಲ್ಲ ಕೊಟ್ಟು ಹೋಗೋಣಂತ. ಕೊಡ್ರಿ ಮಮ್ಮಿ ಪಟ ಪಟ. ಆರಾಮೇನಾ ನೀ? ಆರಾಮೇಕ್ ನೀ? आते लो तुम्हें भी आते टाटा करो. ಹಾಂ ಇವಾಗ ನಮ್ಮ ವರ್ಷ ಎಲ್ಲರಿಗೂ ಕೊಡಾತಾಡ್ರಿ ಹೋಗೋಗಿ ಬೇಕಾಯಮ್ಮ ಎಲ್ಲರಿಗೂ ಕೊಡೋದ್ರಿ. ಇವಾಗ ಎಲ್ಲರೂ ಬರ್ತಿರ್ತಾರೆ ಪಾಪ ಕೊಡೋದು ನೋಡಿ. ದರ್ಗಾದೊಳಗೆ ಇಷ್ಟು ತಗೊಂಡು ಜನ ಕುಂತಿರ್ತಾರೆ ನೋಡ್ರಿ ಇಲ್ಲಿ. ಅಲ್ಲಿ ಇನ್ನೂ ಅದಾರೆ ನರ್ಷ ತಿನ್ರಿ, ಬಿಸಿ ಬಿಸಿ ನಾನು ಬಿಸಿ ಐತೆ ತಿನ್ರಿ. ಹಾಂ दुआ करो जरा. बस दुआ का चाहिए देखो भी. हूँ जी ದರ್ಗಾದೊಳಗೆ ಹೋಗೋಣ ಬಾ ಮಮ್ಮಿ. ಹಾಂ अर्षा ಕೊಡಾತ ಹೋಗೋದು. हूँ नानी तुम्हारा काढ़ ले उनका काढ़ ले. दीजिए बा ಒಬ್ಬೊಬ್ರಿಗೆ ಒಂದೊಂದು ಪ್ಯಾಕೆಟ್ ಕೊಡ್ತೇವೆ ರೀ. ಅಂದ್ರೆ ಅಲ್ಲಿ ಭಾಳ ಜನ ಇರ್ತಾರೆ ಒಳಗೆ ಕೊಡೋರಿನ್ನ. ಹಾಗಾಗಿ ಅವ್ರೇನು ಅರ್ಷ ಸ್ಲೀಪರ್ ಹಾಕೊಂಡು ಹೊಂಟಾಳಕಿ ಅಲ್ಲಿ ಮಟ ನಡಿತೈತೆ. ಇಷ್ಟು ದೊಡ್ಡದಿದೆ ನೋಡ್ರಿ. ಅಲ್ಲಿ ಒಳಗೆ ದರ್ಗಾ ರೀ. ಇಲ್ಲಿ ಕುಂತಾರಿ ಇವ್ರು ಪಾಪ. ಹಾಂ ಕೊಟ್ಟಾರ್ಸಿ ಎಲ್ಲರಿಗೂ. ಮತ್ತು ಅಲ್ಲೇ ಕುಂದಿರ್ತಾಳಂತ ಆಕಿ. ಅಲ್ಲೇ ಕುಂದಿರ್ತ್ಯಾ? ನಾ ಹೋಗೋಣ ಒಳಗೆ. ಇಲ್ಲೇ ಮಾಲಿನ ತಗೊಂತ ಹೇಳಿದೆ ರೀ. ಇವತ್ತಿದೈತಲ್ಲ ಜುಮ್ಮೆರಾತ್. ಸಕ್ಕರೆ ರೀ, ಎಣ್ಣೆ ರೀ, ಮತ್ತು ಲಾಡಿ ಇದ್ರು ಕೊಟ್ಟು ಬಂದು. ಭಾಳ ಜನ ಬರ್ತಾರೆ ಇಲ್ಲೂ ದರ್ಗಾಕ. ದೊಡ್ಡದೈತಿ, ವಸ್ತಿನ ಉಳಿಬೋದಿಲ್ಲ. ಹೊರಗಿದ್ದರಿಗೆಲ್ಲ ಕರೆಕ್ಟ್ ಒಳಗಿದ್ದರಿಗೆ. ಒಳಗಿದ್ದವ್ರಿಗೆ ಸಿಗೋದನೇ ಇಲ್ಲ. ಎಷ್ಟು ಬಿಸಿಲಾಗ ಮಳೆ ಬರತೈತಿ, ಕಾಮನ್ ಬಿಲ್ ಬೀಳ್ತೈತಿ. ನನಗೂ ಆರಾಮಿಲ್ಲ ಅಂತಂದ್ರೆ ಅಲ್ಲಿ ದೇವ್ರಿಗೆ ಬರೋಕೆ ಅಂದ್ರೆ ಹೋಗಿಲ್ಲ. ಚಲೋ ಆತು ಹೋಗೋಣ. ಅವ್ರು ಬಿಟ್ಟು ದೇವ್ರು ಬಿಟ್ಟು. ಎಣ್ಣೆ ಬತ್ತಿ ತೊಗೊಂಡ್ವಲ್ರಿ, ಇಲ್ಲಿ ಎಣ್ಣೆ ಹಾಕಿ ಬತ್ತಿ ಹಚ್ಚುವ ಅಂತ ಹಾಕ್ತೀನಿ ರೀ. ಊದ್ ಬತ್ತಿ ಪಾಪ ಅವ್ರ ಪ್ರೀತಿ ನೋಡ್ರಿಪ್ಪ ಎಷ್ಟೈತೆ ಅಂತ ಹೇಳಂದ್ರಿ. ಇದ್ರ ಚಿಲ್ಲರ್ ನೋಡ್ರಿ ಶೇ ಕೊಡು. ಹೌದನ್ರಿ, ಚಾ ತರಿಸ್ಕೊಟ್ರನ ಚಲೋ ಬ್ರಹ್ಮ ಚಾ ತರಿಸ್ಕೊಟ್ರಂತ್ರಿ ಎಲ್ಲರಿಗೂ ಅಷ್ಟ್ರಿಗೂ ರೀ. ಚಲೋ ಆಯ್ತು ಬಿಡ್ರಿ. ಹಾಂ ಹೋಗ್ಬರ್ತೀವಿ ನೋಡ್ರಿ. 25 ರೂಪಾಯ್ದು 4 ಕೊಟ್ಬಿಡ್ರಿ. ಪಾಪ ಆಟೋ ಅಣ್ಣರು ಇದ್ದಿದ್ರು ಅವ್ರಿಗೊಂದು ತೊಗೊಂಡಿದ್ರು. ಆಟೋ ಅಣ್ಣರು ಇಲ್ರಿ, ಎಲ್ಲಿ ಹೋಗ್ಯಾರ? ಹಚ್ಚಕೈತಿ? ಹಾಂ ಹಚ್ಚಕೈತಿ ತಗೋರಿ. ಸ್ಪೆಷಲ್ ಅನ್ರಿ ನಿಮ್ದಿದ್ದು ಲಸಿ ರೀ. ಇನ್ನೂ ಆಗಿಲ್ಲ, ಮಮ್ಮಿ ಲಸಿ ಕುಡಿ. ಹಾಂ ಅಮ್ಮಂಗೆ ಸಾಲ ಮಾಡಿಸ್ರಿ, ಇದು ಬೇಡ ಏನು ಹಾಕ್ಕೊಳ್ಳೋದು. ಆಯ್ತು. ನಾವು ಈಗ ಜಸ್ಟ್ ಮನೆಗೆ ಬಂದಿರಿ. ನಮ್ಮ ಸುಲ್ತಾನ್ ನಮ್ಮನ್ನ ಊಟ ಮಾಡ್ಬೇಕಾಯ್ತು. ನೀನು ಮಾಡ
ಅಪ್ಪ ಹೆಂಗೈತೆ ಬಿರಿಯಾನಿ ಚಲೋ ಐತಿ ಚಲೋ ಪೀಸ್ ಇಟ್ಟಲ್ಲ ನಾವೆಲ್ಲ ಪೀಸ್ ಮತ್ತು ಇದು ಹಂಚರಿ ತೊಗೊಂಬಂದಿದ್ವಲ್ಲ ಅಲ್ಲೇ ಅವ್ರದ್ದು ಆತಲ್ಲ ಬಿಡು ಮತ್ತು ನಾವು ಮಾಡ್ಕೊಂಡು ಉಣ್ಣಾಕ್ ಬರೈತಿ ಹೌದಿಲ್ಲ ಮನ್ಯಾಗ ಬಿಸ್ಕಿಟ್ ಆರ್ಡರ್ ಮಾಡಿದ್ರು ನಾವೀಗ ಬಂದು ಅನಿಸುಲ್ತಾನ ಬಿಸ್ಕಿಟ್ ನಮ್ಮ ವರ್ಷ ಒಂದು ಮಗತ್ತದ ಮಕ್ಕಳತ್ರಿಪ್ಪ ನಂದು ಮುಕ್ಕಾಳತ್ತು ತೋರ್ಸ ಫೋಟೋ ತೋರ್ಸೆ ಫಸ್ಟ್ ಆಕಿನ ಬಂದು ಫಸ್ಟ್ ಒಂದು ದೊಡ್ಡ ಶಾಲಿಗೆ ಆಕಿ ಶಾಲಿಗೆ ಫಸ್ಟ್ ಬಂದು ದೊಡ್ಡ ಮೈಕಿ ಖುಷಿ ಆತ್ರಿಪ್ಪ ನಿಮಗೆ ತೋರ್ಸ ಸುಲ್ತಾನ ಫಸ್ಟ್ ಬಂದವಳು ಶಾಲಿಗೆ ಫಸ್ಟ್ ಬಂದಾಡ್ರಿ ಈಕಿ ಲೈಟ್ ಸುಲ್ತಾನ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಾರಲ್ಲ ಇದನ್ನ ಹಾಕ್ಯಾರ್ರಿ ಬ್ಯಾನರ್ ಮಾಡ್ಸಿದ್ರು ನೋಡ ಮಗಲಿಗೆ ಅದನ್ನ ಹಾಕ್ತಾರ ಮಲ್ಲಿ ಅಂದ್ರಿ ತಗೊಂಬರ್ರಿಪ್ಪ ಬರೋಬರ ಪೇಡೆ ಗಿಡೆ ಮುನ್ನ ಪೇಡೆ ಗಿಡ ತಗೊಂಬರ್ರಿ ಪಟ್ ಪಟ್ಟ ಫಸ್ಟ್ ಬಂದೈತಿ ನೋಡ್ರಿಪ್ಪ ನಾ ಬಗ್ಗೆ ತಗೊಂಬಂದ ಬಿಸ್ಕಿಟ್ ತರಿಸಿದಾರೆ ಇವನ್ನ ಇವು ಯಾವ್ರಿ ಇವು ಮ್ಯಾರಿಗೋಲ್ಡನ ಸುಲ್ತಾನ ಇವು ಫ್ರೀ ಬಂದವನ ಏನು ಇದ್ರಾಗ ಅವು ಎಷ್ಟು ರೊಕ್ಕಕ್ಕಿವು 113 20 ರೂಪಾಯಿ ಕೊಂದ ನೀವು ಓದಿಲ್ಲ 20 ರೂಪಾಯಿ ಕೊಂದು 20 40 60 80 100 ಇದಕ್ಕೊಂದು 45 ರೂಪಾಯಿ 45 ಎಷ್ಟು ಕೊಟ್ಟಿ ನೀನು 113 ರೂಪಾಯಿ ಹೌದನ ಒಟ್ಟು ಇದ್ರ ಒಂದು 2 ಇವು ಬಂಡಲ್ ಫ್ರೀ ಬಂದಾಕೈತಲ್ಲ ಚಲೋ ಆಯ್ತು ಬಿಡಪ್ಪ ಕೊಡ್ರಿ ಚಕ್ಡಿನ ಇವ ನೋಡಿ ಗರ್ಷಿಯ ಪಾಸ್ ಆಗಿದ್ಕ ಬಿಸ್ಕಿಟ್ ಇವತ್ತು ಬೆಳಗ್ಗೆ ಇದ್ದನ ಮಗಳದ್ದು ರಿಸಲ್ಟ್ ಐತೆ ಅನ್ನೋದು ಗೊತ್ತಿದ್ದಿಲ್ಲ ನಿಮ್ಗೆ ನಿಮ್ಮ ಫೋನಿಗೆ ಯಾವಾಗ ಫೋನ್ ಬಂದು ಅವಾಗ ಗೊತ್ತಾಗೈತೇನ್ರಿ ನಮ್ಮ ಹರ್ಷಿಯರ್ ಮೇಡಮ್ ರೀ ಪ್ರೈಮರಿ ಸ್ಕೂಲ್ ಮೇಡಮ್ ಅವ್ರು ಫೋನ್ ಹಚ್ಚಾರ್ರಿ ಇವ್ರಿಗೆ ಫೋನಿಗೆ ರೀ ಹರ್ಷಿಯ ಇಲ್ಲದಾಡ್ರಿಪ್ಪ ಅಂತಂದು ಯಾಕ್ರಿ ಅಂತ ಇವ್ರು ಗಾಬರಿ ಗಟ್ಕ್ಯಾರ ಏನು ರೀ ನಿಮ್ಗೆ ಗೊತ್ತಿಲ್ಲನ ಅಂತೇಳಂದು ಮಗಳಿಗೆ ಪೇಡೆ ತೊಗೊಂಬಂದಾರ ನೋಡ್ರಿ ಹರ್ಷಿಯ ನಸೀಬ್ ತೇರ್ತಾರಮ್ಮ ನನಗೆ ಬೇಡ ಆಕಿಗೆ ತಿನ್ನಿಸ್ರಿ ನಮ್ಮಲ್ಲೇ ಊಟ ಮಾಡಿದ್ಯಾ ಮಮ್ಮಿ? ಹ್ಞೂ ಊಟ ಮಾಡಿದ್ನಿ ರೊಟ್ಟಿ ಉಂಡೆ ನಾನು ರೊಟ್ಟಿ ಉಂಡು ಗುಳಿಗೆ ತೊಗೊಂಡೆ ಮತ್ತು ಎಲ್ಲರೂ ಫೋನ್ ಹಚ್ಚಾಕತ್ತೀರಿಪ್ಪ ಥ್ಯಾಂಕ್ ಯು ಸೋ ಮಚ್ ರೀ ಮತ್ತು ಒಂದಿಷ್ಟು ಮಂದಿ ಅವಾಗೆಲ್ಲ ಕಮೆಂಟ್ ಹಾಕ್ತಿದ್ರಿ ಆಕಿ ಕೆಲಸ ಹಚ್ಚಬೇಡ್ರಿ ಅಂಥೇಳಿ ಅಂದ್ರಿ ನೀವಂತ ತಾಯಿ ಅಂತ ಹೇಳಿದ್ರಿ ಒಂದು ಸ್ವಲ್ಪ ಜನ ರೀ ಕೆಲಸ ಹಚ್ತೀರಿ ಅಂಥೇಳಂದು ಏನು ಮಾಡಿದ್ರೆ ನಮ್ಮ ಪರಿಸ್ಥಿತಿನ ಹಂಗೈತಿ ಅಂತ ಅಂದಾಗ ಮಕ್ಕಳು ಎಲ್ಲದ್ರೊಳಗೂ ಹೊಂದ್ಕೊಳ್ಳೋ ಒಂದು ಹೋಗೋವಂಥ ಮಕ್ಳು ಅದಾವಲ್ರಿ ಅದು ನಮಗೆ ಖುಷಿ ನಮ್ಮ ಹೆಸರು ತೊಗೊಂಬರ್ತಾವಲ್ರಿ ನಮ್ಮ ಫ್ಯಾಮ್ಲಿ ಹೆಸರು ತೊಗೊಂಬರ್ತಾವಲ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿಪ್ಪ ನಾನು ನಿಜವಾಗ್ಲೂ ಹೇಳ್ತೀನಿ ರೀ ಇವತ್ತು ಎಷ್ಟು ಖುಷಿ ಆಗೈತಿಪ್ಪ ಅಂತ ಹೇಳಿದ್ರೆ ಆ ಖುಷಿಗೆ ಪದನೇ ಸಾಲಾಕತ್ತಿಲ್ರಿ ನನಗೆ ಎಲ್ಲರೂ ಪ್ರತಿಯೊಬ್ಬರು ಸರ್ಸ್ ಟೀಚರ್ಸ್ ಎಲ್ಲರೂ ಫೋನ್ ಹಚ್ಚೋದು ನೋಡ್ರಿ ನನಗೆ ಅಷ್ಟು ಖುಷಿ ಅನ್ಸಾಕತೈತಿ ಇವತ್ತು ಮತ್ತು ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿಕೆ ಆಗತ್ತಾರೆ ಎಲ್ಲರೂ ಅವ್ರಿಗೆ ಇದ್ದಾರಿಲ್ಲ ಏನೋ ನಿನ್ನ ಮಗಳಿಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬಿಟ್ಟಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬಿಟ್ಟಾಳಲ್ಲ ಅಂತೇಳಿ ಅಂದು ಮತ್ತೇನು ಬೇಕ್ರಿ ತಂದೆ ತಾಯಿ ಜೀವಕ್ಕೆ ಸಾಕಲ್ರಿ ಇಷ್ಟ ಹೌದಿಲ್ರಿ ನನಗೆ ಭಾಳ ಅಂದ್ರೆ ಅಷ್ಟು ಇದಾಗೈತೆ ನೋಡ್ರಿಪ್ಪ ನನಗೆ ಇವತ್ತು ಕರೆ ಹೇಳ್ಬೇಕಂತ ಹೇಳಿದ್ರೆ ನನಗೆ ಇವತ್ತು ಉಂಡಷ್ಟ ಹೊಟ್ಟೆ ತುಂಬ ಹೋಗ್ಬಿಟ್ಟೈತ್ರಿ ನನಗೆ ಇವತ್ತು ಹೊಟ್ಟೆ ತುಂಬ ಊಟ ಮಾಡ್ದಂತಾರಲ್ಲ ಹಂಗಾಗ್ಬಿಟ್ಟೈತ್ರಿ ನನಗೆ ಇವತ್ತು ಇದಕ್ಕೆಲ್ಲ ನಿಮ್ಮ ಇದು ಕಾರಣ ರೀ ಕೊಡುವಂಥ ಧೈರ್ಯ ರೀ ನೀವು ನೀ ಈ ಥರ ಓದು ಆ ಥರ ಓದು ಪ್ರತಿಯೊಬ್ಬರು ಕಮೆಂಟ್ ಮಾಡಿದ್ರಿ ವಿಡಿಯೋ ಇದನ್ನ ಮೆಸೇಜ್ ಮಾಡ್ತಿದ್ರಿ ವಾಟ್ಸಪ್ ಮೆಸೇಜ್ ರೀ ಎಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮ್ದೆಲ್ಲರ ಸಪೋರ್ಟು ಸದಾ ನಮ್ಮ ಫ್ಯಾಮ್ಲಿ ಒಳಗೆ ಮೇಲೆ ನಮ್ಮ ಮಕ್ಕಳ ಮೇಲೆ ನನ್ನ ಮೇಲೆ ಹಿಂಗೆ ಇರಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ರೀ ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.